ಮೋನಿಕಾ ಹೋಗಿದ್ದೆಮ್ಮ. ನೀನಿಂದ ನನ್ನ ಜೀವ ಎಷ್ಟು ಒದ್ದಾಡ್ತಿತ್ತು ಗೊತ್ತಾ? ಮದುವೆ ಮುಹೂರ್ತದ ಹೊತ್ತಿಗೆ ಮನೆ ಬಿಟ್ಟು ಯಾಕೆ ಹೋದ್ಲು ಅಂತ ಕೇಳಿ. ಇಲ್ಲಿ ನನ್ನ ಅಕ್ಕನ ತಪ್ಪು ಒಂಚೂರು ಇಲ್ಲ. ಮದುವೆ ಮನೆಯಲ್ಲಿ ವೇಟರ್ ವೇಷ ಹಾಕೊಂಡ್ ಬಂದವರು ನನ್ನ ಅಕ್ಕನ ಬಲವಂತವಾಗಿ ಕಿಡ್ನಾಪ್ ಮಾಡಿದ್ರು. ನಾವು ಕರೆಕ್ಟ್ ಟೈಮಿಗೆ ಕಿಡ್ನಾಪರ್ಸ್ ಅಡ್ಡಕ್ಕೆ ಹೋಗಿ ಕಾಪಾಡಿ ಕರ್ಕೊಂಡ್ ಬಂದ್ವಿ. ಮದುವೆ ಮಂಟಪದಲ್ಲಿ ಕಿಡ್ನಾಪ್ ಮಾಡೋದ? ಯಾರವನು? ಅಷ್ಟೊಂದು ಕೆಲಸ ಮಾಡಿಸಿದ್ರು ಯಾರು ಇದೆ? ಕೆಲಸ ಮಾಡಿಸಿ ಸೂತ್ರಧಾರಿ ಯಾರು ಅಂತ ಪತ್ತೆ ಹಚ್ಚಲೇಬೇಕು. ಅವನನ್ನು ಹಿಡಿದು ಇವತ್ತೇ ಜೈಲಿಗೆ ಹಾಕಿಸ್ಬೇಕು. ಒಂದ್ ವೇಳೆ ಆ ಮಗನ್ ನನ್ನ ಹೆಸರಿನೇನಾದ್ರೂ ಬಾಯ್ ಬಿಟ್ಟಿರ್ಬೋದಾ? ಮೋನಿಕಾನ್ ಯಾಕೆ ಕಿಡ್ನಾಪ್ ಮಾಡಿದ್ರಂತೆ? ನಿಜವಾದ ಕಾರಣ ಏನಾದ್ರೂ ಗೊತ್ತಾಯ್ತಾ? ಅವನಿಗೆ ಯಾರೋ ಹೇಳಿ ಮಾಡಿಸಿದಲ್ವಂತೆ ಅನಿಕೆ. ಅವನಿಗೆ ಮೋನಿಕನ್ ಮದ್ವೆ ಆಗ್ಬೇಕು ಅಂತ ಅತಿಯಾದ ಆಸೆ ಇತ್ತಂತೆ. ಅದಕ್ಕೆ ಅವಳನ್ನ ಕಿಡ್ನಾಪ್ ಮಾಡದ್ನಂತೆ. ಆದ್ರೆ ಆ ಕಾರಣ 100ಕ್ಕೆ 100 ಸುಳ್ಳು ಅಂತ ನನಗೆ ಅನಿಸ್ತಾ ಇದೆ ಅನಿಕೆ. ಈಗ ನಿಜವಾದ ಕಿಡ್ನಾಪರ್ಸ್ ಪೊಲೀಸ್ ಕೈಯಲ್ಲಿದ್ದಾರೆ. ಅವ್ರನ್ನ ಚೆನ್ನಾಗಿ ಬೆಣ್ಣೆತ್ತಿ ಸತ್ಯನ ಹೊರಗ್ ತರ್ತಾರೆ ಬಿಡಿ. ಚಂಚಲ, ಇದಕ್ಕೆ ಹೇಳೋದು ಮಾತಾಡಕ್ ಮುಂಚೆ 100 ಸಲ ಯೋಚನೆ ಮಾಡ್ಬೇಕು. ಹೌದು ರೀ, ಬಾಯಿ ಇದೆ ಅಂತ ಎಲ್ರು ಮುಂದೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ತಪ್ಪು. ಅವಕಾಶ ಸಿಕ್ತು ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಎಲ್ರು ಮುಂದೆ ಬೈಯೋದಲ್ಲ. ಬೈದ ತಕ್ಷಣ ಏನ್ ಹೈ ಕ್ಲಾಸ್ ಫ್ಯಾಮಿಲಿ ಆಗಲ್ಲ. ಸೊ ಸಾರಿ ಅಣ್ಣ, ಅದು ಮಗನ್ ಮದ್ವೆ ನಿಂತೋಗ್ಬಿಡುತ್ತೆ ಅನ್ನೋ ಬೇಸರದಲ್ಲಿ ಸುಮ್ಮನೆ ಏನೇನೋ ಮಾತಾಡ್ಬಿಟ್ಟೆ. ಆದ್ರೆ ಒಳಗಡೆ ಈ ತರ ಕಿಡ್ನಾಪ್ ಕತೆ ನಡೆದಿದೆ ಅಂತ ನಾನು ಇಮ್ಯಾಜಿನ್ ಮಾಡಿರ್ಲಿಲ್ಲ. ಬಟ್ ಎನಿವೇಸ್ ಇವಾಗ ಏನ್ ಅನ್ಕೊಂಡ್ರು ಏನ್ ಪ್ರಯೋಜನ ಹೇಳಿ? ಮುಹೂರ್ತ ಮುಗ್ದೋಗ್ಬಿಟ್ಟಿದೆಯಲ್ಲ. ಚಂಚಲ, ಮುಹೂರ್ತದ ಬಗ್ಗೆ ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಮ್ಮ ಮನೆ ಪುರೋಹಿತರು ಇಲ್ಲೇ ಇದಾರೆ ತಾನೆ, ಅವರೇ ಹೇಳ್ತಾರೆ. ಪುರೋಹಿತ್ರೆ, ಮುಂದಿನ ಮುಹೂರ್ತ ಯಾವ್ದಿದೆ ಅಂತ ಸ್ವಲ್ಪ ನೋಡಿ ಹೇಳಿ. ನಾನು ಆಗ್ಲೇ ನೋಡಿ ಇಟ್ಟಿದ್ದೀನಿ ತಾಯಿ. ಇನ್ನು 20 ನಿಮಿಷಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ಮುಹೂರ್ತ ಇದೆ. ಮತ್ತೆ ನೀವು ತರ ಮಾಡೋದು? ಶಾಸ್ತ್ರ ಪ್ರಾರಂಭ ಆಗ್ಲಿ. ಗೌರಿ, ಬ್ಯಾಗಲ್ಲಿ ರಾಯರ್ ಮಂತ್ರಾಕ್ಷತೆ ಇದೆ, ಅದನ್ನ ತಗೊಂಡ್ ಬಾ ಅಮ್ಮ. ಮೇಡಮ್, ಪೊಲೀಸರು ಕರೀತಾರೆ. ಹೇಳಿ ಸರ್. ಏನಿಲ್ಲ ಮೇಡಮ್, ಕಿಡ್ನಾಪರ್ಸ್ ಹತ್ರ ನಿಮ್ಮ ಅಕ್ಕನ ಮೊಬೈಲ್ ಸಿಕ್ತು, ಅದನ್ನ ಕೊಟ್ಟೋಣ ಅಂತ ಬಂದೆ. ಥ್ಯಾಂಕ್ ಯು. ಮೋನಿಕಾ, ಇಷ್ಟೊತ್ತು ಆಗ್ಲೇ ನಿನ್ ಮದುವೆ ಶಾಸ್ತ್ರ ಎಲ್ಲ ಮುಗ್ದು ಇನ್ನೊಂದು ಮನೆಗೆ ಸೊಸೆ ಆಗಿರ್ತಿ ಅಂತ ನನಗೆ ಗೊತ್ತು. ಹ್ಯಾಪಿ ಮ್ಯಾರೇಜ್ ಆಯ್ತು ಮೋನಿಕಾ. ನೋಡು, ಮದುವೆ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಿನ್ ಪ್ರೀತಿಗೋಸ್ಕರ ನಾನು ನನ್ನ ಪ್ರೀತಿನ ತ್ಯಾಗ ಮಾಡಿದೆ. ನೀನ್ ಯಾಕೆ ಮಾತಾಡ್ತಿಲ್ಲ ಮೋನಿಕಾ? ಪಕ್ಕದಲ್ಲಿ ಯಾರಾದ್ರೂ ಇದ್ದಾರ? ಅದಕ್ಕೆ ಮಾತಾಡ್ತಿಲ್ವಾ? ನೋಡು ಮೋನಿಕಾ, ನೀನು ಗರ್ಭಿಣಿ ಅಂತ ಸುಳ್ಳು ಹೇಳಕ್ ಹೇಳಿದೆ. ಅದಕ್ಕೆ ನಾನು ಅದನ್ನ ಎಲ್ಲರ ಮುಂದೆ ಹೇಳಿದೆ. ಆದ್ರೆ ಆ ಸುಳ್ಳ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ತಿಂಗಳು ಕಳೀತಾ ಇದ್ದಂತೆ ನೀನ್ ಹೊಟ್ಟೆ ಬೆಳಿತಾನಂತ ಗೊತ್ತಾದ್ರೆ ಅಕ್ಕಪಕ್ಕದವ್ರಿಗೆ ಡೌಟ್ ಬರುತ್ತೆ. ಮತ್ತೆ ನೀನ್ ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋಕ್ಕಿಂತ ಮುಂಚೆ ಈ ಸುಳ್ಳ ಎಲ್ಲರಿಗೂ ಹೇಳ್ಬೇಕು. ಇಲ್ಲ ಅಂದ್ರೆ ಆ ಸುಳ್ಳ ನಿಜ ಮಾಡ್ತೇನೆ. ಇದೇ ನನ್ನ ಲಾಸ್ಟ್ ಕಾಲ್ ಮೋನಿಕಾ. ಆಲ್ ದ ಬೆಸ್ಟ್. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ಅಕ್ಷತೆ ತಗೊಳ್ಳಿ.
ಗಂಡನ ಜೊತೆ ಎಷ್ಟೆಲ್ಲ ಜಗಳ ಮಾಡ್ದೆ. ನಮ್ ಮನೆ ಮರ್ಯಾದೆ ಹೋದ್ರೆ ಪರವಾಗಿಲ್ಲ, ಅಕ್ಕನ್ ಬದುಕು ಸರಿ ಹೋಗ್ಲಿ ಅಂತ ಅನ್ಕೊಂಡೆ. ಛೆ, ಆದ್ರೆ ಅಕ್ಕ ಇಂಥ ಕೆಟ್ಟ ನಾಟಕ ಆಡಿದ್ಲು. ಮನೆಯವ್ರ ಸತ್ಯ ಗೊತ್ತಾಗಿದ್ದೀರಾ? ನಮ್ ಕುಟುಂಬನ ಅಸಹ್ಯವಾಗಿ ನೋಡ್ತಾರೆ. ಯಾಕಂದ್ರೆ ಅದನ್ನ ಜೀವನ ಪೂರ್ತಿ ನಂಬಲ್ಲ. ಇಷ್ಟು ದೊಡ್ಡ ದ್ರೋಹಕ್ಕೆ ಸಾಕ್ಷಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವಾಗ್ಲೇ ಹೇಳ್ತೀನಿ. ಗಟ್ಟಿ ಬೇಡ. ಎಂತ ದೊಡ್ಡ ತಪ್ಪು ನಡೆದೋಯ್ತು. ಅಕ್ಕ ಗರ್ಭಿಣಿ ಅನ್ನೋದು ಅಪ್ಪಟ ಸುಳ್ಳು ಅಂತ ಗೊತ್ತಾಗ ಹೊತ್ತಿಗೆ ಇಲ್ಲಿ ಮದ್ವೆನ ಮುಗ್ದೋಯ್ತಲ್ಲ. ಈ ಸತ್ಯ ಅನ್ನೋದು ಇವಾಗ ಬಯಲಾದ್ರೆ ಮುಂದೆ ಯಾವ ಭೀಕರ ಅನಾಹುತ ಕಾದಿದ್ಯೋ. ಗಂಡ ನನ್ನ ಜೀವನ ಪೂರ್ತಿ ನಂಬಲ್ಲ. ಕೊನೆಗೆ ನಾನು ಅಕ್ಕ ಇಬ್ರು ಈ ಮನೆಯಿಂದ ಆಚೆ ಹೋಗೋ ಪ್ರಸಂಗ ಬಂದ್ರೂ ಬರ್ಬೋದು. ಗಂಟು ಹಾಕಿದ ವಿಧಿಯ ಆಟ ಇಂದಿನಿಂದ ಶುರುವಾಗಿದೆ ಹೊಸ ಪಾಠ. ಮೋನಿಕಾ ಅನಿಕೆ ಜೋಡಿಗೆ ಇರಲಿ ನಮ್ಮ ಪ್ರೀತಿಯ ಹಾರೈಕೆಯ ಹಬ್ಬದೋಟ. Congratulations to both of you. Wishing you a happy married life. ಹ್ಯಾಪಿ ಮ್ಯಾರಿಡ್ ಲೈಫ್. ಏನೇ ತೊಂದರೆ ಬಂದ್ರು ಇನ್ಮೇಲಾದ್ರೂ ಇಬ್ರು ಜವಾಬ್ದಾರಿಯಿಂದ ಸಂಸಾರ ನಡೆಸಿ. ಇವತ್ತಿಂದ ಮೋನಿಕಾ ಅಕ್ಕ ನಿನ್ ಹೆಂಡತಿ. ಚೆನ್ನಾಗಿ ನೋಡ್ಕೊ, ಇಬ್ರು ಚೆನ್ನಾಗಿರಿ. ಅಕ್ಕ ನೀನು ಕೂಡ. ಹಿರಿಯರ ಹತ್ರ ಆಶೀರ್ವಾದ ತಗೊಂಡ್ಬನ್ನಿ. ಒಳ್ಳೆದಾಗ್ಲಿ. ದೀರ್ಘ ಸುಮಂಗಲಿ ಭಾವ. ದೀರ್ಘ ಸುಮಂಗಲಿ ಭಾವ. ಆಯುಷ್ಮಾನ್. ನೀವಿಬ್ರು ಆಗಿರೋ ಈ ಮದ್ವೆ ನನ್ನ ಇಷ್ಟದ ವಿರೋಧವಾದದ್ದು. ನಿನ್ನ ಯಾವತ್ತು ನಾನು ನನ್ನ ಮನೆ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಚಂಚಲ ಅವ್ರೆ, ನೀವ್ ಬಯಸಿದ ದೊಡ್ಡ ಶ್ರೀಮಂತಿಕೆ ಕುಟುಂಬ ನಮ್ಗಿಲ್ಲ. ಆದ್ರೆ ಏನ್ ಮಾಡೋದು? ನಾವ್ಯಾರು ಏನು ಮಾಡಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ಇವರಿಬ್ರು ನಮ್ಮನ್ನ ನಿಲ್ಲಿಸ್ಬಿಟ್ರು. ಆದ್ರೆ ಇವತ್ತು ನಮ್ಮೆಲ್ಲರ ಕಣ್ಮುಂದೆ ಇವರು ಬಾಂಧವ್ಯದ ಗಂಟು ಹಾಕೊಂಡಿದ್ದಾರೆ. ಏನೇ ತಪ್ಪು ನಡೆದಿದ್ರು ಅದು ನಿನ್ನೆ ಜೊತೆನೆ ಹಣೆದಾಗೋಗ್ಲಿ. ನಮ್ಮನೆ ಮಗಳು ಇವತ್ತಿಂದ ನಿಮ್ಮನೆ ಮಗಳಾಗಿದ್ದಾಳೆ. ಇವಳು ಏನೇ ತಪ್ಪು ಮಾಡಿದ್ರು ಹೆತ್ತ ತಾಯಿ ತರ ಅವಳನ್ನ ಕ್ಷಮಿಸ್ತೀರಾ ಅಲ್ವಾ? ನೀವು ತುಂಬಾ ಬುದ್ಧಿವಂತರು ಕಾಣ್ತಾವ್ರೆ. 1 ರೂಪಾಯಿ ಖರ್ಚು ಮಾಡ್ದೆ ನಿನ್ ಮಕ್ಳು ಮದುವೆ ಮಾಡಿ ಕೈ ತೊಳ್ಕೊಂಡು ಹೋಗ್ತಾ ಇದ್ದೀರಾ ಅಲ್ವಾ? ಅದು ನಮ್ಮ ಅದೃಷ್ಟ. ನಿಮ್ ಸಂಸ್ಕಾರ, ನಿಮ್ ದೊಡ್ಡ ಗುಣಕ್ಕೆ ನಮ್ ಇಡೀ ಕುಟುಂಬ ನಿಮ್ಗೆ ಯಾವಾಗ್ಲೂ ಋಣಿಯಾಗಿರತ್ತೆ. ಅಮ್ಮ, ಅಮ್ಮ
ಇಷ್ಟು ನನ್ನ ಹಠ, ನನ್ ಕೋಪ ಎಲ್ಲಾನು ಸಹಿಸ್ಕೊಂಡಿದ್ ತುಂಬಾ ಥ್ಯಾಂಕ್ಸ್ ಅಮ್ಮ. ಇನ್ನು ನನ್ ಕಾಟಕ್ಕೆ ಜೀವ ಇರಲ್ಲ. ನೋಡಮ್ಮ, ಇದು ನಮ್ಮನೆ ಅಲ್ಲ, ನಿನ್ ಗಂಡನ ಮನೆ. ಗಂಡ ಹೆಂಡತಿ ಸಂಬಂಧ ಅನ್ನೋದು ಬಹಳ ಪವಿತ್ರವಾದ ಸಂಬಂಧ. ಆ ಜವಾಬ್ದಾರಿ ನಿನ್ ಮೇಲಿದೆ. ಹೆಣ್ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ಈ ಗಂಡನ ಮನೆ ಕಳಿಸುವಾಗ ನಮ್ಮ ಮನಸ್ಸಿನಲ್ಲಿ ಏನ್ ಭಾವನೆ ಬರುತ್ತೆ ಅನ್ನೋದು ನಿನ್ ಇಷ್ಟ ಅರ್ಥ ಆಗಲ್ಲ. ಇನ್ನೊಬ್ಳು ಮಗಳಾಗಿ ಮದುವೆ ಮಾಡಿ ಅವಳು ಕಳಿಸ್ಕೊಡುವಾಗ ಕಷ್ಟ ಏನು ಅಂತ ಗೊತ್ತಾಗತ್ತೆ. ಇನ್ಮೇಲಾದ್ರೂ ಒಳ್ಳೆ ದಾರಿ ತಂದಾಡಿ ಮಾತಾಡಿ ಯೋಚನೆ ಮಾಡಬಾರ್ದು. ಯೋಚನೆ ಮಾಡಿ ಮಾತಾಡ್ಬೇಕು. ಎಷ್ಟೇ ಕಷ್ಟ ಆಗ್ಲಿ ಈ ಮನೆ ಹೊಸಲನ್ನ ದಾಟಬಾರ್ದು. ಗೌರಿ, ನಿನಗೆ ವಯಸ್ಸಿಗೆ ಮೀರಿದ ಬುದ್ಧಿವಂತಿಕೆ ಇದೆ. ಆದ್ರೆ ಇವಳು ವಯಸ್ಸಲ್ಲಿ ನಿನಗಿಂತ ದೊಡ್ಡೋಳಾದ್ರು ಇನ್ನು ಚಿಕ್ಕ ಮಗು ತರ ಎಲ್ಲದಕ್ಕೂ ಹಠ ಮಾಡ್ತಾಳೆ. ಈ ಮನೇಲಿ ನೀನೇ ಇವಳನ್ನ ಚೆನ್ನಾಗಿ ನೋಡ್ಕೋಬೇಕಮ್ಮ. ನಿನಗೆ ಜನ್ಮ ಕೊಟ್ಟಾಗ ನನ್ ತಾಯ್ತನನ ನಿನ್ ಜೊತೆನೆ ಸೇರ್ಕೊಂಡ್ಬಿಡ್ತು ಅನ್ಸುತ್ತೆ. ಇಷ್ಟು ದಿನ ನೀನು ನನಗೆ ತಾಯಾಗಿದ್ದೆ. ಇನ್ಮೇಲಿಂದ ಇವಳ ತಾಯಿಯಾಗಿ ಈ ಮನೇಲಿ ಆಸರೆ ಆಗಿ ನೀನಿರ್ಬೇಕಮ್ಮ. ಕಾಂತಮ್ಮ, ನಿಮ್ಮ ಒಳಗಿನ ನೋವು, ಆತಂಕ ಎಲ್ಲ ನನಗೆ ಅರ್ಥ ಆಗುತ್ತೆ. ಇದು ದೀನಬಂಧು ಕುಟುಂಬ ಅನ್ನೋದನ್ನ ಮರಿಬೇಡಿ. ಮೋನಿಕಾ ನಮ್ಮನೆಗೆ ಬಂದ್ಮೇಲೆ ಅವಳ ಜವಾಬ್ದಾರಿ ಎಲ್ಲ ನಮ್ಮದು. ನೀವು ನಿಶ್ಚಿಂತೆಯಾಗಿರಿ. ಕಾಂತಲಕ್ಷ್ಮಿ ಅವರೇ, ನೀವೇನು ಯೋಚನೆ ಮಾಡ್ಬೇಡಿ. ನಾವೆಲ್ಲರೂ ಜೊತೆಗೆ ಇರ್ತೀವಿ. ನಿಮ್ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ. ಗೊತ್ತಾಯ್ತೆ? ಧೈರ್ಯವಾಗಿರಿ. ನಡಿ, ಹಾಗಾದ್ರೆ ಒಂದ್ ನಿಮಿಷನೂ ತಡ ಮಾಡಕ್ ಬೇಡ. ಹಾಸ್ಪಿಟಲ್ ಹೋಗಿ ಸ್ಕ್ಯಾನಿಂಗ್ ಮಾಡ್ಸೋಣ. ಒಳ್ಳೆ ಗೈನಕಾಲಜಿಸ್ಟ್ ತೋರಿಸಿ ನಿಮ್ಗೆ ಚೆಕಪ್ ಮಾಡ್ಸೋಣ. ನಡಿ. ಜವಾಬ್ದಾರಿ ಇರೋ ತರ ಪ್ರಿಟೆಂಡ್ ಮಾಡಿ ಮನೆಯವ್ರ ಮನೆ ಸ್ಕೋರ್ ಮಾಡಕ್ ನೋಡ್ತಿದ್ಯಾ? ನಾನ್ ಜವಾಬ್ದಾರಿ ತಗೊಂಡಿದ್ದಕ್ಕೆ ನಿನ್ ಕತ್ತಲ್ಲಿ ಇವತ್ತು ತಾಳಿ ಇರೋದು. ಇದು ನಿನ್ ಸಂಪಾದನೆ ಅಲ್ಲ, ನನ್ ಸಂಪಾದನೆ. ಅನಿಕೇತ್ನ ಪ್ರೀತಿಸಿದ್ದು ನಾನು. ಪ್ರೀತಿಸಿದವನು
ಬೇರೆ ಮದ್ವೆ ಆಗೋದಕ್ಕೆ ಹೊರಟಿದ್ನಲ್ಲ ಅದು ಮನೆಯವ್ರ ಬಲ್ವಂತಕ್ಕಷ್ಟೇ. ಪ್ರೀತಿ ನಮ್ದು, ಕಷ್ಟ ನಮ್ದು. ಅದ್ರ ಮಧ್ಯೆ ನೀನ್ ಬಂದು ಇದು ನಿನ್ ಭಿಕ್ಷೆ ಅಂತ ಇದ್ಯಾ? ತ್ಯಾಗ ಅಲ್ಲ, ಇದು ರೋಗ. ಯಾಕೆ ಈ ತರ ನಗ್ತಾ ಇದ್ಯಾ? ನಾನು ಏನಾದ್ರು ಕಾಮಿಡಿ ಮಾಡ್ತಾ ಇದ್ದೀನಾ? ಅಲ್ಲ, ಅನಿಕೇತ್ ಅವತ್ತು ತಪ್ಪಿಸ್ಕೊ ಅಂತ ಹೇಳಿದ್ನಲ್ಲ, ಆಮೇಲೆ 2 ದಿನ ಎಲ್ಲಿದ್ದೆ ನೀನು? ದೇವಸ್ಥಾನದಲ್ಲಿ. ಅಲ್ಲಿಂದ ಮನೆಗ್ ಬಂದಾಗ ಅಪ್ಪ ಅಮ್ಮನ ನಾನ್ ಕನ್ವಿನ್ಸ್ ಮಾಡೋದಿಕ್ಕೆ ನಿನ್ಗೆ ಮನೇಲಿ ಇರೋದಕ್ಕೆ ಅವಕಾಶ ಸಿಕ್ತು. ಇಲ್ಲ ಅಂದಿದ್ರೆ ದೇವಸ್ಥಾನದಲ್ಲಿ ಕಟ್ಟೆ ಮೇಲೆ ಕೂತು ಭಿಕ್ಷುಕರ ಜೊತೆ ಅಮ್ಮ ತಾಯಿಯಿಂದ ಭಿಕ್ಷೆ ಬೇಡ್ಬೇಕಾಗಿತ್ತು. ಏಯ್ ಮುಚ್ಚ ಬಾಯಿ! ಅಕ್ಕ ಅಂತ ಅನ್ಸ್ಕೊಂಡಿರೋ ಒಂದೇ ಒಂದ್ ಕಾರಣಕ್ಕೆ ಮದ್ವೆಗೂ ಮುಂಚೆ ನೀನ್ ಮಾಡಿರೋ ಅಷ್ಟು ತಪ್ಪುಗಳನ್ನ ಸಹಿಸ್ಕೊಂಡು ಸುಮ್ನಿದೀನಿ. ಆದ್ರೆ ನೀನ್ ಮುಚ್ಚಿಟ್ಟಿರೋ ಈ ಸತ್ಯ ಏನಾದ್ರು ನಾನ್ ಮನೆಗೆ ಹೇಳಿದ್ರೆ ಇದೇ ಮನೆ ನಿನ್ನ ಹೊರಗಾಕತ್ತೆ. ಅಪ್ಪ ಅಮ್ಮನೂ ಮನೆಗ್ ಸೇರ್ಸಲ್ಲ. ಆಮೇಲೆ ದೇವಸ್ಥಾನನೇ ಗತಿ ನಿನ್ಗೆ. ಏನೇ ಹೆದರ್ಸ್ತಾ ಇದ್ಯಾ? ನಾನ್ ಈ ಮನೆಗ್ ಬಂದ್ಬಿಟ್ಟೆ ನಾನ್ ನಿನ್ಗಿಂತ ಗ್ರೇಟ್ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋ ಭಯನಾ? ಅಲ್ಲ, ಮದ್ವೆ ಆಗೋದಕ್ಕೆ ನೀನ್ ಸುಳ್ಳು ಹೇಳಿದ್ಯಲ್ಲ, ಅದೇನದು ಮನೆಗೆ ಗೊತ್ತಾಗುತ್ತೆ ಅಂತ ಭಯ ಆಗ್ತಿದೆ ನನ್ಗೆ. ನಾನೇನ್ ಅಂತ ಸುಳ್ಳು ಹೇಳಿದೀನಿ? ನಿನ್ ಹೊಟ್ಟೆಯಲ್ಲಿ ಮಗು ಇದೆ ಅಂತ ಹೇಳಿದ್ದು ಸುಳ್ಳು ತಾನೆ? ಸುಮ್ನೆ ಬಿಡು. ಮುಂದೆ ಒಂದ್ ಮಾತು ಕೂಡ ಆಡ್ಬೇಡ. ಹೊಸ ಹೋಗಿದ್ಯಾ? ನಿನ್ ಹೊಟ್ಟೆಲ್ ಮಗು ಇದೆ ಅಂತ ನಿನ್ ಮಾತು ನಂಬಿ ಇಡೀ ಮನೆಯವ್ರ ಮುಂದೆ ಹೋರಾಟ ಮಾಡ್ದೆ. ಅದಕ್ಕೆೊಬ್ಬ ಫ್ರಾಡ್ ಅಂತ ಗೊತ್ತಿದ್ರು ಅವನ್ ಜೊತೆ ನೀನ್ ಮಜಾ ಮಾಡಿಸ್ದೆ. ಅವತ್ ನೀನ್ ಮಾಡಿದ ಮೋಸ ನನ್ ಗಂಡ ಕ್ಷಮಿಸ್ಬಿಟ್ರು. ಆದ್ರೆ ಇವತ್ ನೀನ್ ಆಡ್ತಾ ಇರೋ 2ನೇ ನಾಟಕ ನನ್ ಗಂಡಂಗೆ ಏನಾದ್ರು ಗೊತ್ತಾದ್ರೆ ನೀನ್ ಇರೋದಕ್ ಬಿಡ್ತಾರಾ? ನೀನ್ ಹೊಡಿಯಕ್ ಬಿಡ್ತಾರಾ? ಹೇಳೆ, ಯಾಕೆ ನಾಟಕ ಮಾಡ್ದೆ? ಯಾವ ಆಧಾರ ಇಟ್ಕೊಂಡು ನನ್ನ ಮೇಲೆ ಈ ತರ ಹೇಳ್ತಿದ್ಯಾ ನೀನು? ನಿನ್ ಫೋನ್ಗೆ ಅರುಣ್ ಕಾಲ್ ಮಾಡಿದ್ದ. ನೀನು ಅಂತ ಅನ್ಕೊಂಡು ಎಲ್ಲರೂ ಹೇಳ್ದ. ನನ್ನ ಯಾಕೆ ಇಲ್ಲಿಗೆ ಬರಕ್ ಹೇಳ್ದೆ ಮೋನಿಕಾ? ನೀನನ್ನ ಪ್ರೀತಿಸ್ತಾ ಇರೋದು ನಿಜಾನಾ? ನಿಜ ಮೋನಿಕಾ. ಇದ್ರೆ ಜೊತೆಗ್ ಬದುಕೋದ್ ಮಾತ್ರ ಪ್ರೀತಿ ಅಲ್ಲ, ದೂರ ಇದ್ರು ಪ್ರೀತಿಸೋದ್ ಚೆನ್ನಾಗಿರ್ಲಿ ಅಂತ ಬಯಸೋದ್ ಕೂಡ ಪ್ರೀತಿ ಅಲ್ವಾ? ಮೋನಿಕಾ, ಏನ್ ಹೇಳ್ತಿದ್ಯಾ? ನಾನು ಪ್ರೀತಿಸ್ತಾ ಇರೋದು ನಿಜ ಆಗಿದ್ರೆ ನಂಗೊಂದ್ ಸಹಾಯ ಮಾಡ್ಬೇಕಾರು. ಏನು? ಮೋನಿಕಾ, ಅರುಣ್, ನನಗೆ ಪ್ರಾಮಿಸ್ ಮಾಡು. ಹೇಳು, ಯಾಕೆ ಸುಳ್ಳು ಹೇಳ್ದೆ? ಇನ್ನೇನ್ ಮಾಡ್ಲಿ ನಾನು? ಅನಿಕೇತ್ ನನ್ನ ಕರ್ಕೊಂಡು ಹೋಗಿದ್ ನಿಜ ತಾನೆ? 4 ದಿನ ನಾವಿಬ್ರು ಹೋಟೆಲ್ ಅಲ್ಲಿ ಇದ್ದಿದ್ದು ನಿಜ ತಾನೆ? ಹಾಗಿದ್ಮೇಲೆ ನಾನು ಅವನ ಮದ್ವೆ ಆಗ್ಲೇಬೇಕಲ್ವಾ? ಅದಕ್ಕೆ ಗರ್ಭಿಣಿ ಅಂತ ಸುಳ್ಳು ಹೇಳ್ದೆ. ಈ ಸುಳ್ಳು ನಮ್ ಬದುಕಿಗೆ ಮುಳ್ಳಾಗತ್ತೆ. ಈಗ್ಲೇ ಎಲ್ರಿಗೂ ಹೋಗಿ ಸತ್ಯ ಹೇಳ್ತೀನಿ. ಸತ್ಯ ಹೋಗ್ತೀನಿ. ಸತ್ಯ ಹೇಳಿದ್ರೆ ನಾನು ಸತ್ಯ ಹೋಗ್ತೀನಿ. ಇದ್ಯಾ? ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಈಗಲೇ ಸತ್ಯ ಹೇಳಿದ್ರೆ ಈ ಮನೆ ನಿಮ್ಮನ್ನ ಕ್ಷಮಿಸುತ್ತೆ. ಇಲ್ಲ ಅಂದ್ರೆ ಈ ಸುಳ್ಳು ಬರೀ ಸುಳ್ಳಲ್ಲ, ಸತ್ಯ ಆಗೋ ಸುಳ್ಳು. ಇವತ್ತು ನನ್ ಹೊಟ್ಟೆಲ್ ಮಗು ಇಲ್ಲ, ಅದ್ ನಿಜ. ಆದ್ರೆ ಇವಾಗ ನನ್ ಮದ್ವೆ ಆಗಿದೆ. ನಾಳೆ ನನ್ ಹೊಟ್ಟೆಲ್ ಮಗು ಇರುತ್ತೆ ಅಂದ್ಮೇಲೆ ಈ ಸತ್ಯ ಹೇಳೋ ಸಾಹಸ ಯಾಕೆ? ಒಂದು ವೇಳೆ ಸತ್ಯ ಹೇಳಿ ಈ ಮನೆಯಿಂದ ನನ್ನನ್ನ ಆಚೆ ಹಾಕೋಕ್ ನೋಡಿದ್ರೆ ನಾನ್ ಸತ್ತು ಹೋಗ್ತೀನಿ. ನನ್ ಸಾವಿಗೆ ನೀನೇ ಕಾರಣ ಆಗ್ತಾ ಗೌರಿ. ಇದ್ರ ಮೇಲೆ ನಿನ್ನಿಷ್ಟ. ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಿದೆ ಅಲ್ವಾ ರೀ? ಮನೇಲಿ ಮಕ್ಳಿದ್ದಾಗ 3 ಹೊತ್ತು ಗಲಾಟೆ. ಅವಳು ಅದನ್ ತಗೊಂಡ್ಲು, ಇವಳು ಇದನ್ ತಿಂದ್ಲು ಅಂತ ಒಬ್ರ ಮೇಲೊಬ್ರು ದೂರ ಹೇಳ್ಕೊಂಡು ನನ್ ಹಿಂದೆನೆ ಸುತ್ತಾಡ್ತಿದ್ರು. ಹಾಗೆಲ್ಲ
ಇವ್ರಿಗೆ ಮದ್ವೆ ಮಾಡಿ ಗಂಡನ್ ಮನೆ ಕಳ್ಸಿದ್ರೆ ಸಾಕು ಅನ್ಸ್ತಿತ್ತು. ಆದ್ರೆ ಈಗ ನೋಡಿ ಯಾಕಾದ್ರೂ ಇಷ್ಟು ಬೇಗ ಮದ್ವೆ ಮಾಡಿದ್ರು ಅನ್ಸ್ತಿದೆ. ನಿಜ ಕಾಂತ, ನಾನು ಹೊರಗಡೆಯಿಂದ ಬಂದು ಏನಾದ್ರೂ ಚಾಕ್ಲೇಟೋ ಸ್ವೀಟೋ ತಂದಿದ್ರೆ ನನಗ್ ಬೇಕು ನನಗ್ ದೊಡ್ಡ ಪೀಸ್ ಬೇಕಂತ ಎಲ್ಲ 3 ಜನ ಕಿತ್ತಾಡ್ಕೊಂಡು ತಿನ್ನೋರು. ಆಡ್ತಾ ಆಡ್ತಾ ನಮ್ಮ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗೋದ್ರಲ್ವಾ. ಅಷ್ಟೇ ಅಲ್ಲ, ಇಬ್ರು ಮದ್ವೆನೂ ಆಗೋಯ್ತು. ಇಡೀ ಮನೆ ಒಂಥರ ಖಾಲಿ ಖಾಲಿ ಅನಿಸ್ತಾ ಇದೆ ಅಲ್ವಾ. ಇನ್ನೆತ್ತವ್ರ ಮನೆಯಲ್ಲಿ ಕೊನೆಗೂ ಉಳಿಯೋದು ಈ ಶೂನ್ಯ ಅಷ್ಟೇ ಅನ್ಸುತ್ತೆ. ಮದ್ವೆ ಅಂತ ಆದ್ಮೇಲೆ ಮೊದಲನೇ ರಾತ್ರಿ ಶಾಸ್ತ್ರ ಇವತ್ತಿಲ್ಲದ್ರು ನಾಳೆನಾದ್ರೂ ಆಗ್ಲೇಬೇಕಲ್ವಾ? ಪುರೋಹಿತರ ಹತ್ರ ಒಳ್ಳೆ ಮುಹೂರ್ತದ ಬಗ್ಗೆ ಕೇಳೋಣ. ಅವಳು ಆಲ್ರೆಡಿ ಪ್ರೆಗ್ನೆಂಟ್. ಈಗ ಶಾಸ್ತ್ರ ಎಲ್ಲ ಯಾಕೆ ಅಂತ. ಹೋಗಿ ಹೋಗಿ ಸ್ವಲ್ಪ ಸಭ್ಯವಾಗಿ ಮಾತಾಡಿ. ನಿಮ್ ಅಕ್ಕನ ವಿಚಾರ ಮಾತಾಡುವಾಗ ಇದಕ್ಕಿಂತ ಸಭ್ಯವಾಗಿ ಮಾತಾಡೋದು ಸ್ವಲ್ಪ ಕಷ್ಟ. ನೀವು ದರಿದ್ರ ಅಂದ್ರಲ್ಲ, ಅದು ನನ್ನ ಅಕ್ಕನ್ಗಿಂತ